ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಏನಪ್ಪ ಅಂದರೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಮತ್ತು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಏನು ಬಿಗ್ ಮತ್ತು ಗುಡ್ ನ್ಯೂಸ್ ಅಂತಂದರೆ, ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಲಿಕ್ಕೆ 34/2025 ಕೂಡ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದು. PUC ನಂತರ ಕೋರ್ಸ್ ಯಾರು ಉಳಿದಿದ್ದಾರೆ, ಪದವಿ ಇರ್ಬೋದು, ಪೋಸ್ಟ್ ಗ್ರಾಜ್ಯುಯೇಟ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು. ಸೊ ಅವರೆಲ್ಲರೂ ಏನಪ್ಪ ಅಂದರೆ ಕಟ್ಟಡ ಕಾರ್ಮಿಕರ ಮಕ್ಕಳ ಯಾರ್ಯಾರಿದ್ದಾರೆ, ಕಟ್ಟಡ ಕಾರ್ಮಿಕರ ಅವರ ಮಕ್ಕಳು ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ, ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಈಗ ಅಮೌಂಟ್ನ ರಿಲೀಸ್ ಮಾಡಿದೆ ಫ್ರೆಂಡ್ಸ್. ಅದ್ರ ಜೊತೆಗೆ ಅಪ್ಲಿಕೇಶನ್ ಕೂಡ ವೆರಿಫಿಕೇಷನ್ ಪ್ರೋಗ್ರೆಸ್ನಲ್ಲಿದೆ. ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಪ್ಡೇಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ, ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ, ನಾನು ಕ್ಲಿಯರಾಗಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. 2024-25 ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ 2 ಮಕ್ಕಳಿಗೆ ನೀಡುವ ಶೈಕ್ಷಣಿಕ ಧನಾಸಹಾಯ ಪಡಲಿಕ್ಕೆ ಆಲ್ರೆಡಿ SSC ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಕೆಯನ್ನು 34/2025 ಕೂಡ ವಿಸ್ತರಿಸಲಾಗಿತ್ತು. ಸೊ PUC ಕೋರ್ಸ್ಗಳನ್ನ ಹೊರತುಪಡಿಸಿ, ಯಾಕಂದರೆ PUC ಕೋರ್ಸ್ ಆಲ್ರೆಡಿ ಮುಗಿದೋಗಿದ್ದಾವೆ. ಈಗ ಆಲ್ರೆಡಿ ಅವ್ರ ಎಕ್ಸಾಮ್ ಕೂಡ ಬರೆದು ಪಾಸ್ಔಟ್ ಆಗಿ ರಿಸಲ್ಟ್ಸ್ ಕೂಡ ಬಂದಿದೆ. ಅಂಥ ಒಂದು ಕೋರ್ಸ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಡಿಗ್ರಿ ಇರ್ಬೋದು, ಪೋಸ್ಟ್ ಗ್ರಾಜ್ಯುಯೇಟ್ ಇರ್ಬೋದು, ಡಿಪ್ಲೊಮಾ ಇರ್ಬೋದು, ITI ಇರ್ಬೋದು, PUC ಇರ್ಬೋದು. ಸೊ ಅವರೆಲ್ಲರಿಗೂ ಕೂಡ ಏನಪ್ಪ ಅಂದರೆ ಅರ್ಜಿನ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 34/2025 ನಂತರ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರೆ, ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಅಂಥವ್ರ ಮಕ್ಕಳಿಗೆ ಏನಪ್ಪ ಅಂದರೆ ಈಗ ಆಲ್ರೆಡಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿ ಅಮೌಂಟ್ ರಿಲೀಸ್ ಆಗ್ತಾಯಿದೆ. ಸೊ ಅಂಥವ್ರು ಏನಪ್ಪ ಅಂದ್ರೆ ಬಿಗ್ ಅಪ್ಡೇಟ್ ಏನು ಬಂದಿದೆ ಅಂದರೆ, ಸೊ ಅವ್ರ ತಂದೆ ತಾಯಿ ಏನಪ್ಪ ಅಂದರೆ ಅವ್ರ ಲೇಬರ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದನ್ನು ಕಡ್ಡಾಯ ಮಾಡಿದ್ದಾರೆ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ಲೇಬರ್ ಕಾರ್ಡಿಗೆ SSP ID ಫಿಕ್ಸ್ ಮಾಡಬೇಕು. ಅವ್ರ ಮಕ್ಕಳು ಏನು SSP ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ, ಸೊ SSP ID ಮತ್ತು ಲೇಬರ್ ಕಾರ್ಡಿಗೆ ಲಿಂಕ್ ಮಾಡಿಸೋದನ್ನು ಕಡ್ಡಾಯ ಮಾಡಿ ಅಫಿಷಿಯಲ್ ಆಗಿ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಅವ್ರು ಹಣ ಜಮಾ ಆಗಬೇಕಾಗಿತ್ತಪ್ಪ ಅಂದರೆ ಅವ್ರು NPC ಮ್ಯಾಪಿಂಗ್ ಕೂಡ ಮಾಡಿಸ್ಬೇಕು. ಆಧಾರ್ ಕಾರ್ಡ್ಗೆ NPC ಮ್ಯಾಪಿಂಗು ಮತ್ತು ಅದ್ರ ಜೊತೆಗೆ ಲೇಬರ್ ಕಾರ್ಡ್ಗೆ ಏನಪ್ಪ ಅಂದರೆ ಲೇಬರ್ ಕಾರ್ಡ್ ಅರ್ಜಿ ಏನು ಸಲ್ಲಿಸಿರ್ತಾರಲ್ಲ SSP ID ಮ್ಯಾಪ್ ಮಾಡಿಸೋದು ಕಡ್ಡಾಯ ಮಾಡಿದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಯಾರ್ಯಾರು ಅರ್ಜಿ ಸಲ್ಲಿಸಿದ್ರೆ, ಸೊ ಕೂಡಲೇ ನಿಮ್ಮ ತಂದೆ ತಾಯಿ ಲೇಬರ್ ಕಾರ್ಡ್ ಜೊತೆಗೆ SSP ID ಯಾರು ಮಕ್ಕಳಿದ್ದಾರೆ ಅವರು ಆಲ್ರೆಡಿ SSP ಸ್ಕಾಲರ್ಶಿಪ್ಗೆ ಏನು ಅರ್ಜಿ ಸಲ್ಲಿಸಿರ್ತೀರಾ, ಸೊ SSP ID ಕೂಡ ನೀವು ಲಿಂಕ್ ಮಾಡಿಸ್ಲಿಕ್ಕೆ ಅಫಿಷಿಯಲ್ ಆಗಿ ಬಿಟ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಯಾರ್ಯಾರು ಮಕ್ಕಳಿದ್ದಾರೆ, ಸೊ ಅವರೆಲ್ಲರೂ ಕೂಡ ಏನಪ್ಪ ಅಂದರೆ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ ಮಕ್ಕಳು ಕೂಡಲೇ ಏನಪ್ಪ ಅಂದರೆ ನೀವು ಕಟ್ಟಡ ಕಾರ್ಮಿಕರ ಮಕ್ಕಳು, ಸೊ ಈ ಕೂಡಲೇ ಲಿಂಕ್ ಮಾಡಿಸ್ಬೇಕು. ಲಿಂಕ್ ಎಲ್ಲಿ ಮಾಡಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನಿಮ್ಮ ಹತ್ತಿರದ ತಾಲೂಕು ಕಾರ್ಮಿಕ ಕಲ್ಯಾಣ ಮಂಡಳಿ ಅಥವಾ ಜಿಲ್ಲಾ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಹೋಗಿ ಕೂಡಲೇ ಭೇಟಿ ಕೊಟ್ಟು ನಿಮ್ಮ ಲೇಬರ್ ಕಾರ್ಡ್ ಮತ್ತು SSP ID ಲಿಂಕ್ ಮಾಡಿಸೋದನ್ನು ಕಡ್ಡಾಯ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕಾಣ್ತಾ ಇದೆ ನಿಮಗೆ ಕಾರ್ಮಿಕ ಇಲಾಖೆ ವತಿಯಿಂದ ಅಫಿಷಿಯಲ್ ಆಗಿ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಯಾರ್ಯಾರು ಲೇಬರ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿದ ಮಾಡೋದು ಖಂಡಿತ ಕಡ್ಡಾಯ ಮಾಡಿದ್ದಾರೆ. ಸೊ ಕೂಡಲೇ ವೆರಿಫೈ ಮಾಡಿಸ್ಕೊಳ್ಳಿ ಮತ್ತು ಅಮೌಂಟ್ ಕೂಡ ನಿಮ್ಮ ತಂದೆ ತಾಯಿ ಅಕೌಂಟಿಗೆ ಅಂದರೆ ಲೇಬರ್ ಕಾರ್ಡ್ ಅಕೌಂಟಿಗೆ ಕೂಡ ಜಮಾ ಆಗುತ್ತೆ. ಸೊ ಅದನ್ನು ನೀವು ನಿಮ್ಮ ಎಜುಕೇಷನ್ ಪರ್ಪಸ್ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಮಗೆ ಈಗ ಆಲ್ರೆಡಿ ಬಂದಿರತಕ್ಕಂಥ ಶೈಕ್ಷಣಿಕ ಧನಾಸಹಾಯಕ್ಕೆ ಅರ್ಜಿ ಸಲ್ಲಿಸಿದ್ದೀವಿ, ಸೊ ಹಾಗಾಗಿ ಏನೇನು ಮಾಡಬೇಕು ಏನೇನಿಲ್ಲ ಅಂತ ಕೇಳ್ತಾಯಿದ್ರು. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು ಮತ್ತು ಮಾರ್ಗಸೂಚಿ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ SSP ಲಿಂಕ್ನ ನಿಮ್ಮ ಲೇಬರ್ ಕಾರ್ಡ್ ತಂದೆ ತಾಯಿ ಲೇಬರ್ ಕಾರ್ಡಿಗೆ ಲಿಂಕ್ ಮಾಡಿಸೋದನ್ನು ಕಡ್ಡಾಯ ಮಾಡಿದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಫ್ರೆಂಡ್ಸ್. ಸೊ ಕೂಡಲೇ ಚೆಕ್ ಮಾಡಿ. ಹಾಗೆ ನಿಮಗೆ ಏನಾದ್ರು ಡೌಟ್ ಇರ್ತದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.